ಸಿಎಂ ಸ್ವಾಗತಕ್ಕೆ ರಮೇಶ್ ಜಾರಕಿಹೊಳಿ ಗೈರಾಗಿದ್ರು. ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ ಹೆಬ್ಬಾಳ್ಕರ್ ಸಿಟ್ಟಾಗಿದ್ದಾರೆ. ಹೆಬ್ಬಾಳ್ಕರ್ಗೆ ಈ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಹೆಬ್ಬಾಳ್ಕರ್ ವಿರುದ್ಧ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಷ್ಟಕ್ಕೆ 5 ವರ್ಷ ನನ್ನ ಪಿಆರ್ ಆಗಿರ್ಲಿಲ್ವಾ ಅವರು ಅಂತ ಸಿಎಂ ಸ್ವಾಗತಕ್ಕೆ ಗೈರಾಗಿದ್ದಕ್ಕೆ ಇಷ್ಟೆಲ್ಲ ಈಗ ಪರಸ್ಪರ ವಾಗ್ದಾಳಿ ಮತ್ತೊಮ್ಮೆ ಆಗಿರೋದು. ಇವ್ರ ನಡುವೆ ಮುಸುಕಿನ ಗುದ್ದಾಟ ಬಹಳ ದಿನಗಳಿಂದ ನಡೀತಾ ಇದೆ. ನಾನೇನು ಸಚಿವರ ಪಿಆರ್ಒನ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಕೇಳಿದ್ರು. ಹೆಬ್ಬಾಳ್ಕರ್ ನನ್ನ ಪಿಆರ್ಒ ಆಗಿದ್ಲು ಅಂತ ಅಂದ್ರೆ ಏಕವಚನ ಯೂಸ್ ಮಾಡೇ ಇಲ್ಲಿ ಸಚಿವರು ಮಾತಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏಕವಚನದಲ್ಲೇ ಹೆಬ್ಬಾಳ್ಕರ್ ವಿರುದ್ಧ ಜಾರಕಿಹೊಳಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹೆಬ್ಬಾಳ್ಕರ್ ನನ್ನ ಪಿಆರ್ಒ ಆಗಿದ್ಲು, 5 ವರ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಆರ್ಒ ಆಗಿದ್ಲು ಅಂತ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿರೋದು. ಸಿಎಂ ಸ್ವಾಗತಕ್ಕೆ ಯಾಕೆ ಬರಲಿಲ್ಲ, ಗೈರಾಗಿದ್ ಯಾಕೆ ಅನ್ನೋ ವಿಚಾರಕ್ಕೆ ಇವರಿಬ್ಬರ ಮಧ್ಯದಲ್ಲಿ ಈಗ ಏಕವಚನದಲ್ಲೇ ಪರಸ್ಪರ ವಾಗ್ದಾಳಿ ನಡೆದಿರೋದು. 5 ವರ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಪಿಆರ್ಒ ಆಗಿದ್ರು ಅಂತ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ಪ್ರೋಟೋಕಾಲ್ ಪ್ರಕಾರ ಬರಬೇಕಲ್ಲ ಸಿಎಂ ಅವರು ಸ್ವಾಗತ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ಅವರ ಪಿಆರ್ ಅಂತರೂ ನಾನಲ್ಲ, ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಕ್ಕೆ. ತಿಳ್ಕೊಳ್ಳಿ, ಆದ್ರೆ ನೀವು ದಯವಿಟ್ಟು ಹೇಳಿ, ನಂಗೆ ಗೊತ್ತದೆ ಹೇಳೋದು ಅವ್ರಿಗೆ ಕೇಳಿ. ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗಾಕಿಲ್ಲ, ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗಾಕಿಲ್ಲ. ಹಾ ತಿಳ್ಕೊಳ್ಳಿ, ಆದ್ರೆ ನೀವು ದಯವಿಟ್ಟು ಹೇಳಿ, ನಂಗೆ ಗೊತ್ತದೆ ಹೇಳೋದು ಅವ್ರಿಗೆ ಕೇಳಿ. ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗಾಕಿಲ್ಲ, ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗಾಕಿಲ್ಲ. ಹಾ ತಿಳ್ಕೊಳ್ಳಿ, ಆದ್ರೆ ನೀವು ದಯವಿಟ್ಟು ಹೇಳಿ, ನಂಗೆ ಗೊತ್ತದೆ ಹೇಳೋದು ಅವ್ರಿಗೆ ಕೇಳಿ. ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗಾಕಿಲ್ಲ, ಕಳೆದ 5 ವರ್ಷದ ಪಿಆರ್ ಇದ್ದೋಳ ಈಗ. ಇದು ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರ ಪರಸ್ಪರ ವಾಗ್ದಾಳಿ. ಸಿಎಂ ಸ್ವಾಗತಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬಂದಿರಲಿಲ್ಲ, ಗೈರಾಗಿದ್ರು. ಅದನ್ನು ಕೇಳೋದಕ್ಕೆ ನಾನೇನು ಪಿಆರ್ಒ ಅಲ್ಲ ಅಲ್ವಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾಗೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಈ ವಿಚಾರ ನನಗೆ ಗೊತ್ತಿದೆ, ಆದ್ರೆ 5 ವರ್ಷ ಅವಳನ್ನ ಪಿಆರ್ಒ ಆಗಿದ್ಲು ಅಂತ ಏಕವಚನದಲ್ಲೇ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಇವತ್ತು ವಾಗ್ದಾಳಿಯನ್ನ ಮಾಡಿರೋದು. ಮತ್ತೊಮ್ಮೆ ಇವರಿಬ್ಬರ ವಾಕ್ಸಮರ ತಾರಕಕ್ಕೇರಿದೆ. ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ಒಂದು ರೀತಿ ಮುಸುಕಿನ ಗುದ್ದಾಟ, ಬಹಿರಂಗ ಗುದ್ದಾಟ ಕಂಟಿನ್ಯೂಸ್ ಆಗಿ ಇವರಿಬ್ಬರ ಮಧ್ಯದಲ್ಲಿ ನಡ್ಕೊಂಡು ಬರ್ತಾನೆ ಇದೆ. ಇವತ್ತು ಸಿಎಂ ಸ್ವಾಗತದ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಆಬ್ಸೆಂಟ್ ಆಗಿದ್ರು. ಅದನ್ನ ಕೇಳಕ್ಕೆ ನಾನೇನು ಅವ್ರ ಪಿಆರ್ಒ ಅಲ್ಲ ಅಲ್ವಾ ಅಂತ ಹೆಬ್ಬಾಳ್ಕರ್ ಅವರು ಕೇಳಿದ್ದಕ್ಕೆ, ಆ ಪದವನ್ನ ಪ್ರಯೋಗ ಮಾಡಿದ್ದಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೌದು ನನ್ನ ಪಿಆರ್ಒ ಆಗಿದ್ಲು, ಅವಳು 5 ವರ್ಷದ ಹಿಂದೆ ಆಗಿದ್ಲು ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ.